ವರ್ಗಾವಣೆ ಜಟಾಪಟಿ ವಿಚಾರಕ್ಕೆ ಡಿಸಿಎಂ ಡಿಕೆಶಿ ಪ್ರತಿಕ್ರಿಯೆ ನೀಡಿದ್ದಾರೆ. ನೀರಾವರಿ ಇಲಾಖೆಯಲ್ಲಿ ಕೆಲಸ ಮಾಡೋಕೆ ಇಂಜಿನಿಯರ್ ಬರಲ್ಲ, ಎಂಎಲ್ಎಗಳೇ ಒತ್ತಡ ಹಾಕಿ ಇಂಜಿನಿಯರ್ನ ರಿಲೀವ್ ಮಾಡಿ ಅಂತಾರೆ. ಹಾಗಾಗಿ ಯಾರನ್ನು ರಿಲೀವ್ ಮಾಡಬೇಡಿ ಅಂತ ಹೇಳಿದ್ದೇನೆ. ಪ್ರಮೋಷನ್ ತಗೊಂಡು PWD ಬೇರೆ ಬೇರೆ ಇಲಾಖೆಗೆ ಹೋಗ್ತಾರೆ. ಹೀಗಾಗಿ ಯಾರನ್ನೂ ವರ್ಗಾವಣೆ ಮಾಡಬೇಡಿ ಅಂತ ಹೇಳಿದ್ದೇನೆ. ಬೆಂಗಳೂರಿನಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಈ ರೀತಿಯಾಗಿ ಪ್ರತಿಕ್ರಿಯಿಸಿದ್ದಾರೆ. ಯಾಕೆ ಸರ್ ಸಮಸ್ಯೆ ಆಯಿತು ಏನು ಅಂತ ಅನ್ನೋದಕ್ಕೆ ಅವರು ಯಾಕಾಗಿ ಹೀಗೆ ಹೇಳಿದ್ದೀನಿ ಅನ್ನೋದನ್ನು ವಿವರಿಸಿದ್ದಾರೆ. ಪ್ರಮೋಷನ್ ತಗೊಂಡು ಬೇರೆ ಬೇರೆ ಡಿಪಾರ್ಟ್ಮೆಂಟಿಗೆ PWD ಈ ಥರದಕ್ಕೆಲ್ಲ ಹೋಗ್ತಾರೆ, ಇಲ್ಲಿಗೆ ಯಾರು ಬರಲ್ಲ ಅನ್ನೋದನ್ನು ಅವ್ರು ಹೇಳಿದ್ದಾರೆ. ಅದಕ್ಕೆ ವರ್ಗಾವಣೆ ಮಾಡೋಕ್ಕೆ ಹೋಗಬೇಡಿ ಅಂತ ಹೇಳಿದ್ದೀನಿ ಅಂದಿದ್ದಾರೆ. ಪತ್ರ ಬರೆದಿದ್ದಾರಂತೆ. ಏನಾಗಿದೆ, ನಮ್ಮ ಇಲಾಖೆಯಲ್ಲಿ ಬರ್ತಾರೆ ಇಂಜಿನಿಯರ್ಗಳು, ಪ್ರಮೋಷನ್ ತಗೋಬಿಡ್ತಾರೆ. ಇಲ್ಲಿ ಪ್ರಮೋಷನ್ ತಗೋಬಿಟ್ಟು PWD ಹೋಗೋದು, ಜಿಲ್ಲಾ ಪಂಚಾಯತಿ ಹೋಗೋದು, ಬೇರೆ ಕಡೆ ಹೋಗೋದು, ಸುಮಾರು ಜನ ಹೊರಟೋಗಿದ್ದಾರೆ. ನಮ್ಮಲ್ಲಿ ಇಂಜಿನಿಯರ್ಸ್ಗಳಿಲ್ಲ. ಈಗೆಲ್ಲ ಇಂಥ ಕೆಲಸಕ್ಕೆಲ್ಲ ಎಮರ್ಜೆನ್ಸಿ ನಮ್ಗೆ ಇಂಜಿನಿಯರ್ಗಳು ಬೇಕು. ಅದಕ್ಕೆ ಯಾರನ್ನೂ ರಿಲೀವ್ ಮಾಡಬೇಡಿ, ಯಾರನ್ನೂ ಪೋಸ್ಟ್ ಮಾಡಬೇಡಿ ಅಂತ ನಾನು ಹೇಳ್ತೇನೆ. ಸದ್ಯ ಏನಾಗ್ತದೆ ಅಂದರೆ ಮೇಲ್ಗಡೆ ಲೆವೆಲಲ್ಲಿ ಪರ್ಮಿಷನ್ಸ್ ಇದೆ, ನಾನು ಇಲ್ಲ ಅಂತ ಹೇಳೋದಿಲ್ಲ. ಅದಕ್ಕೆ ನಾನು ಹೇಳ್ತಾ ಇದ್ದೀನಿ, ಸುಮಾರು ಇಂಜಿನಿಯರ್ ಇಲಾಖೆಗಳು ನಮ್ಮ MLAಗಳಿಗೆ ನನಗೆ ಪ್ರೆಷರ್ ಹಾಕ್ಬಿಟ್ಟು ಇವನೊಬ್ಬನ ಬಿಟ್ಬಿಡಿ, PWD ಬಿಟ್ಬಿಡಿ, ಜಿಲ್ಲಾ ಪಂಚಾಯತಿ ಬಿಟ್ಬಿಡಿ, ಇನ್ನು ಟೌನ್ ಪ್ಲಾನಿಂಗ್ ಕಳಿಸಿ ಅಂತ ಬರೀ ಆಯ್ಕಟ್ಟು ಜಾಗಗಳಿಗೆ ಹೋಗ್ತಾ ಇದ್ದಾರೆ. ನೀರಾವರಿಗೆ ಇಂಜಿನಿಯರ್ಗಳು ಕೆಲಸ ಮಾಡೋಕ್ಕೆ ಬರ್ತಾ ಇಲ್ಲ. ಆ ದೃಷ್ಟಿಯಿಂದ ನಾನು ಯಾರನ್ನೂ ರಿಲೀವ್ ಮಾಡಬೇಡಿ ನಾನು ತಿಳಿಸ್ತೆ ಅಂತ ಪತ್ರ ಬರೆದಿದ್ದಾರಂತೆ. ಏನಾಗಿದೆ, ನಮ್ಮ ಇಲಾಖೆಯಲ್ಲಿ ಬರ್ತಾರೆ ಇಂಜಿನಿಯರ್ಗಳು, ಪ್ರಮೋಷನ್ ತಗೋಬಿಡ್ತಾರೆ. ಇಲ್ಲಿ ಪ್ರಮೋಷನ್ ತಗೋಬಿಟ್ಟು PWD ಹೋಗೋದು, ಜಿಲ್ಲಾ ಪಂಚಾಯತಿ ಹೋಗೋದು, ಬೇರೆ ಕಡೆ ಹೋಗೋದು, ಸುಮಾರು ಜನ ಹೊರಟೋಗಿದ್ದಾರೆ. ನಮ್ಮಲ್ಲಿ ಇಂಜಿನಿಯರ್ಸ್ಗಳಿಲ್ಲ. ಈಗೆಲ್ಲ ಇಂಥ ಕೆಲಸಕ್ಕೆಲ್ಲ ಎಮರ್ಜೆನ್ಸಿ ನಮ್ಗೆ ಇಂಜಿನಿಯರ್ಗಳು ಬೇಕು. ಅದಕ್ಕೆ ಯಾರನ್ನೂ ರಿಲೀವ್ ಮಾಡಬೇಡಿ, ಯಾರನ್ನೂ ಪೋಸ್ಟ್ ಮಾಡಬೇಡಿ ಅಂತ ನಾನು ಹೇಳ್ತೇನೆ. ಸದ್ಯ ಏನಾಗ್ತದೆ ಅಂದರೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಶಿವು. ಡಿಕೆ ಶಿವಕುಮಾರ್ ಅವರಿಗೆ ಅವರದ್ದೇ ಡಿಪಾರ್ಟ್ಮೆಂಟಲ್ಲಿ ಏನಾಗ್ತಿದೆ ಅನ್ನೋದು ಗಮನಕ್ಕೆ ಬರ್ತಾ ಇಲ್ವೋ, ಅಥವಾ ಇಲ್ಲಿ ಏನಾದರೂ ಸಮಸ್ಯೆ ಆಗಿದೆಯೋ, ಒತ್ತಡದಲ್ಲಿ ಇದ್ದಾರೋ, ಈಗ ಏನಾಗುತ್ತೆ ಈ ವರ್ಗಾವಣೆ ಜಟಾಪಟಿ ಅಂತ? ನೀತಿ ಜಲಸಂಪನ್ಮೂಲ ಇಲಾಖೆಯಲ್ಲಿ 5 ಚೀಫ್ ಇಂಜಿನಿಯರ್ಗಳನ್ನ ವರ್ಗಾವಣೆ ಮಾಡಲಾಗಿದೆ. ಮುಖ್ಯಮಂತ್ರಿಗಳು ಆ ಕಡತಕ್ಕೆ ಸಹಿಯನ್ನ ಹಾಕಿದ್ದಾರೆ, ಅಂದ್ರೆ ವರ್ಗಾವಣೆಯನ್ನ ಮಾಡೋದಕ್ಕೆ ಸಹಿಯನ್ನ ಹಾಕಿದ್ದಾರೆ. DPR ಅದನ್ನ ವರ್ಗಾವಣೆ ಮಾಡಿದೆ. ವರ್ಗಾವಣೆ ಮಾಡಿದ ನಂತರ ಅದಕ್ಕೆ ಡಿಕೆ ಶಿವಕುಮಾರ್ ಅವರು ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳಿಗೆ ಈಗ ಪತ್ರದ ಮೂಲಕ ಅಸಮಾಧಾನವನ್ನ ಹೊರಹಾಕಿದ್ದಾರೆ. ತಮ್ಮ ಅನುಮತಿ ಇಲ್ಲದೆ ನನ್ನ ಇಲಾಖೆಗೆ ಸಂಬಂಧಪಟ್ಟಂತೆ ವರ್ಗಾವಣೆಯನ್ನ ಯಾವ ರೀತಿ ಮಾಡಿದ್ದೀರಿ, ಯಾವ ಕಾರಣಕ್ಕೆ ಮಾಡಿದ್ದೀರಿ, ಅದಕ್ಕೆ ಸ್ಪಷ್ಟನೆ ಕೊಡಬೇಕು ಅಂತೇಳಿ ಈಗ ಪತ್ರವನ್ನ ಬರೆದಿದ್ದಾರೆ. ಜೊತೆಗೆ ಯಾವುದೇ ವರ್ಗಾವಣೆಯನ್ನ ನನ್ನ ಇಲಾಖೆಗೆ ಸಂಬಂಧಪಟ್ಟಂತೆ, ಯಾಕೆಂದ್ರೆ 2 ಇಲಾಖೆಗಳನ್ನ ಡಿಕೆ ಶಿವಕುಮಾರ್ ಅವರು ಇಟ್ಕೊಂಡಿದ್ದಾರೆ. ಒಂದು ಬೆಂಗಳೂರು ಉಸ್ತುವಾರಿ, ಮತ್ತೊಂದು ಜಲಸಂಪನ್ಮೂಲ ಇಲಾಖೆ. ಹಾಗಾಗಿ 2 ಇಲಾಖೆಗಳಲ್ಲಿ ಯಾವುದೇ ವರ್ಗಾವಣೆಯನ್ನ ಮಾಡ್ಬೇಕಾದ್ರೆ ನನ್ನ ಅನುಮತಿಯನ್ನ ಪಡ್ಕೊಳ್ಬೇಕು ಅಂತೇಳಿ ಸರ್ಕಾರ ರಚನೆ ಆಗುವಂತಹ ಸಂದರ್ಭದಲ್ಲೇ ನಾವು ಸೂಚನೆಯನ್ನ ಕೊಟ್ಟಿದ್ದೇವೆ. ಆದ್ರೂ ಈ ಸೂಚನೆಯನ್ನ ಬದಿಗೊತ್ತಿ ನೀವು ವರ್ಗಾವಣೆ ಮಾಡಿರೋದು ಹೇಗೆ ಅನ್ನುವಂತ ಒಂದು ಪ್ರಶ್ನೆಯನ್ನ ಹಾಕಿ ಸಾಕಷ್ಟು ಆಕ್ರೋಶವನ್ನ ಅಲ್ಲಿ ವ್ಯಕ್ತಪಡಿಸಿದ್ದಾರೆ. ಸೊ ಇದಕ್ಕೆ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳು ಯಾವ ರೀತಿಯಾದಂತ ಉತ್ತರವನ್ನ ಕೊಡ್ತಾರೆ ನೋಡ್ಬೇಕಾಗತ್ತೆ. ಆದ್ರೆ ಇಲ್ಲಿ ಸರ್ಕಾರ ಡಿಕೆ ಶಿವಕುಮಾರ್ ಹಾಗೆ ಮುಖ್ಯಮಂತ್ರಿಗಳ ನಡುವೆನೆ ಈಗ ನೇರವಾಗಿ ಫೈಟು ಶುರುವಾದಂತೆ ಕಾಣಿಸ್ತಾ ಇದೆ. ಯಾಕೆಂದ್ರೆ ಮುಖ್ಯಮಂತ್ರಿಗಳು ಇದಕ್ಕೆ ವರ್ಗಾವಣೆಗೆ ಸಹಿಯನ್ನ ಹಾಕಿರೋದ್ರಿಂದ ಸಹಜವಾಗಿ ಅವರೇ ಮುಖ್ಯಮಂತ್ರಿಗಳೇ ವರ್ಗಾವಣೆಯನ್ನ ಮಾಡಿರಬಹುದು. ಅದು ಎಲ್ಲೋ ಒಂದು ಕಡೆ ನನ್ನ ಇಲಾಖೆಗೆ ಇವರು ಹಸ್ತಕ್ಷೇಪವನ್ನ ಮಾಡ್ತಾ ಇದ್ದಾರೆ ಅನ್ನುವಂತ ಕಾರಣಕ್ಕೆ ಡಿಕೆ ಶಿವಕುಮಾರ್ ಈಗ ಪತ್ರವನ್ನ ಬರೆದಿದ್ದಾರೆ. ಆದ್ರೆ ಇಲ್ಲಿ ವಾಸ್ತವವಾಗಿ ನಾವು ಗಮನಿಸೋದಾದ್ರೆ ಯಾರು ಸರ್ಕಾರದ ಮುಖ್ಯಮಂತ್ರಿಗಳು ಇರ್ತಾರೆ, ಆ ಮುಖ್ಯಮಂತ್ರಿಗಳೇ ಪರಮೋಚ್ಚ ನಾಯಕರು ಸರ್ಕಾರಕ್ಕೆ. ಸೊ ಅವರು ಯಾವುದೇ ನಿರ್ಧಾರವನ್ನ ಏಕಪಕ್ಷೀಯವಾಗಿ ಕೂಡ ತೆಗೆದುಕೊಳ್ಳಬಹುದು, ಅಷ್ಟು ಪರಮಾಧಿಕಾರ ಅವ್ರಿಗೆ ಇರುತ್ತೆ. ವರ್ಗಾವಣೆ ಇರ್ಬೋದು ಅಥವಾ ನೇಮಕಾತಿ ವಿಚಾರಗಳಿರ್ಬೋದು, ಯಾವುದರಲ್ಲೂ ಕೂಡ ಅವರು ನೇರವಾಗಿ ಅವರು ಕ್ರಮವನ್ನ ತೆಗೆದುಕೊಳ್ಬಹುದು. ಮುಖ್ಯಮಂತ್ರಿಗಳಿಗೆ ಸಂಪೂರ್ಣವಾದಂತ ಅಧಿಕಾರ ಇರುತ್ತೆ. ಆದ್ರೆ ಡಿಕೆ ಶಿವಕುಮಾರ್ ಅವರು ಸರ್ಕಾರ ರಚನೆ ಆಗುವಂತ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳ ಜೊತೆ ಕೂಡ ಇದರ ಬಗ್ಗೆ ಏನಾದ್ರೂ ಮಾತುಕತೆಯನ್ನ ಒಪ್ಪಂದವನ್ನ ಮಾಡ್ಕೊಂಡಿದ್ರ ಅನ್ನುವಂತಹ ಪ್ರಶ್ನೆ ಇಲ್ಲಿ ಉದ್ಭವ ಆಗ್ತಾ ಇದೆ. ಯಾಕಂದ್ರೆ ನನ್ನ ಇಲಾಖೆಯನ್ನ ಹೊರತುಪಡಿಸಿ ನೀವು ಬೇರೆ ಇಲಾಖೆಗಳಲ್ಲಿ ಬೇಕಾದ್ರೆ ನೀವು ನಿಮ್ಮ ಅಧಿಕಾರವನ್ನ ಚಲಾವಣೆ ಮಾಡಿ, ನನ್ನ ಇಲಾಖೆಯಲ್ಲಿ ನೀವು ಹಸ್ತಕ್ಷೇಪವನ್ನ ಮಾಡಬೇಡಿ ಅಂತೇಳಿ ಏನಾದ್ರೂ ಆ ಸಂದರ್ಭದಲ್ಲಿ ಒಪ್ಪಂದವನ್ನ ಮಾಡ್ಕೊಂಡಿದ್ರ ಅನ್ನುವಂತ ಪ್ರಶ್ನೆ ಇದೆ. ಇದಕ್ಕೆ ಮುಖ್ಯಮಂತ್ರಿಗಳು ಕೂಡ ಉತ್ತರವನ್ನ ಕೊಡ್ಬೇಕಾಗತ್ತೆ. ಇಲ್ಲಿ
ವಾಸ್ತವವಾಗಿ ನೋಡ್ಬೇಕಾದ್ರೆ ಸಂಪೂರ್ಣವಾಗಿ ಮುಖ್ಯಮಂತ್ರಿಗಳಿಗೆ ಅಧಿಕಾರ ಇರೋದ್ರಿಂದ ಅವರು ಯಾವ ಇಲಾಖೆಯಲ್ಲಿ ಯಾವ ವರ್ಗಾವಣೆ ಇರ್ಬೋದು, ಯಾವುದೇ ನೇಮಕಾತಿ ಇರ್ಬೋದು, ಅಧಿಕೃತವಾಗಿ ಅವರು ನೇರವಾಗಿ ಮಾಡಬಹುದು. ಯಾರ ಒಪ್ಪಿಗೆಯನ್ನು ಕೂಡ ಪಡ್ಕೊಳ್ಳುವಂತಹ ಅವಶ್ಯಕತೆ ಇಲ್ಲ, ಯಾಕಂದ್ರೆ ಅವರೇ ಸುಪ್ರೀಂ ಇರ್ತಾರೆ. ಸೊ ಇಲ್ಲಿ ಡಿ ಕೆ ಶಿವಕುಮಾರ್ ಯಾಕೆ ಪ್ರಶ್ನೆಯನ್ನ ಎತ್ತಿದ್ರು ಅನ್ನುವಂಥದ್ದು ಇಲ್ಲಿ ಸಾಕಷ್ಟು ಅನುಮಾನಗಳಿಗೆ ಕಾರಣ ಆಗ್ತಾ ಇದೆ. ಮುಖ್ಯಮಂತ್ರಿಯ ಅಧಿಕಾರವನ್ನೇ ಏನಾದ್ರೂ ಒಂದು ಕಡೆ ಪ್ರಶ್ನೆ ಮಾಡುವಂತ ನಿಟ್ಟಿನಲ್ಲಿ ಅವರು ಪತ್ರವನ್ನ ಬರೆದಿದ್ದಾರೆ ಅನ್ನುವಂಥದ್ದನ್ನು ಕೂಡ ಇಲ್ಲಿ ನೋಡ್ಬೇಕಾಗತ್ತೆ. ಹಾಗಾಗಿ ಮುಖ್ಯಮಂತ್ರಿಗಳು ಇದಕ್ಕೆ ಯಾವ ರೀತಿಯಾಗಿ ಉತ್ತರವನ್ನ ಕೊಡ್ತಾರೆ, ಆ ತದನಂತರದಲ್ಲಿ ಇದು ಮತ್ತಷ್ಟು ಹೆಚ್ಚಾಗುವಂತ ಸಾಧ್ಯತೆಗಳಿದೆ ನೀತಿ. ಓಕೆ, ಥ್ಯಾಂಕ್ ಯು ಶಿವತಮ್ಮನ ಡೀಟೇಲ್ಸ್ಗಾಗಿ.